2017 ಸರ್ಕಾರ ಒಂದು ಕೆರೆ ಉಳಿಸೋಕೆ ಸುಮಾರು 9.4 ಕೋಟಿ ಖರ್ಚು ಮಾಡುತ್ತೆ. ಮತ್ತೆ 2021 ಅಲ್ಲಿನ ಜನ ಅದೇ ಕೆರೆ ಮಧ್ಯೆ ರಸ್ತೆ ಕಟ್ಟೋದನ್ನ ಹೋರಾಟ ಮಾಡಿ ನಿಲ್ಲಿಸ್ತಾರೆ. ಅಷ್ಟೆಲ್ಲ ಹಣ ಖರ್ಚು ಮಾಡಿದ್ರು, ಜನ ಹೋರಾಟ ಮಾಡಿ ಆ ಕೆರೆ ಕೂಡ ಉಳಿಸ್ಕೊಂಡಿದ್ರು. ಹಾಗಾದ್ರೆ ಆ ಕೆರೆ ಯಾವ್ದಿರ್ಬೋದು, ಆ ಕೆರೆ ಹೇಗಿದೆ ಅಂತ ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಮಾಡ್ತಿರ್ಬೋದು. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನೀವು ಕುಡಿಯೋಕೆ ತರ್ತಾ ಇರೋ ವಾಟರ್ ಕ್ಯಾನ್ ರೇಟು 5-10 ರೂಪಾಯಿಂದ ಇನ್ನು ಕೆಲವೇ ವರ್ಷಗಳಲ್ಲಿ 50-60 ರೂಪಾಯಿ ಆಗೋ ಟೈಮ್ ಕೂಡ ಬರ್ಬೋದು. ನೀವು ಕುಡಿಯೋ ವಾಟರ್ ಬಾಟಲ್ಗೆ 100 ರೂಪಾಯಿ ಕೊಡೋ ಟೈಮ್ ಕೂಡ ಬಂದರೂ ಆಶ್ಚರ್ಯ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಸರ್ಕಾರನ ಅಥವಾ ನಾವಾ? ಒಂದು ಕಾಲದಲ್ಲಿ ಸಾವಿರಾರು ನದಿ ಕೆರೆಗಳಿದ್ದ ನಮ್ಮ ಬೆಂಗಳೂರಲ್ಲಿ ಇವತ್ತು ಕೇವಲ 17 ಶುದ್ಧ ಕೆರೆಗಳು ಮಾತ್ರ ಇದೆ. ಇನ್ನು ಉಳಿದಿರೋ ಸ್ವಲ್ಪ ಕೆರೆಗಳು ಕಸದ ರಾಶಿಯಿಂದ ಚರಂಡಿ ನೀರಿಂದ ತುಂಬೋಗಿದೆ. ಆ ನೀರನ್ನ ಮುಟ್ಟೋಕ್ಕೂ ಯೋಗ್ಯ ಇಲ್ಲ ಅಂತ ನಮ್ಮ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜೊತೆಗೆ PDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನೇ ಹೇಳುತ್ತೆ. ಆ ಕೆರೆಗಳ ಸಾಲಿಗೆ ಇನ್ನ ಒಂದು ಕೆರೆನ ಸೇರ್ಸೋಕೆ ಹೊರಟಿದೆ ನಮ್ಮ ಸರ್ಕಾರ. ನಮಸ್ಕಾರ, ನಾನು ನಿಮ್ಮ ಪುನೀತ್. ಇಂದಿನ ವಿಡಿಯೋದಲ್ಲಿ ವೃಷಭಾವತಿ ನದಿ ಬಗ್ಗೆ ತಿಳ್ಕೊಂಡಿದ್ವಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ಕಾಣಿಸ್ತಿರೋ ಐ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲಿ ನೋಡ್ಕೊಬನ್ನಿ. ಯಾಕೆ ಅಂದರೆ ವೃಷಭಾವತಿ ನದಿಗೆ ಸೇರೋ ಹಲವು ಕೆರೆಗಳಲ್ಲಿ ಈ ಕೆರೆ ಕೂಡ ಒಂದು. ಅದೇ ನಮ್ಮ ಹೊಸ ಕೆರೆ ಹಳ್ಳಿಯ ಈ ಕೆರೆ. ಒಂದು ಕಾಲದಲ್ಲಿ ಕೃಷಿ ಭೂಮಿಯಾಗಿದ್ದ ಹೊಸ ಕೆರೆ ಹಳ್ಳಿ ಮತ್ತು ರಾಜರಾಜೇಶ್ವರಿ ನಗರದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಇದೇ ಕೆರೆ ನೀರನ್ನು ಬಳಸ್ತಾ ಇದ್ರು. ಇದು ಸುಮಾರು 59 ಎಕರೆಯಲ್ಲಿ ವಿಸ್ತೀರ್ಣವಾಗಿ ಹರಡಿತ್ತು. ಈ ಕೆರೆಯಿಂದ ಅಂತರ್ಜಲ ಮಟ್ಟ ಜಾಸ್ತಿಯಾಗಿ ಬೇಸಿಗೆ ಟೈಮಲ್ಲಿ ನೀರಿನ ಸಮಸ್ಯೆ ಕಡಿಮೆ ಇತ್ತು. ಮಳೆ ನೀರನ್ನು ಇಟ್ಕೊಂಡು ಸುತ್ತಮುತ್ತಲಿನ ಪ್ರದೇಶನ ಪ್ರವಾಹದಿಂದ ಕಾಪಾಡ್ತಿತ್ತು. ಮೀನುಗಾರರು ಇದರಿಂದ ಬದುಕಡ್ಕೊಂಡಿದ್ರು. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವಾಗಿತ್ತು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸುತ್ತಮುತ್ತ ಇದ್ದ ಪ್ರತಿಯೊಂದು ಜೀವಿಗೂ ಈ ಕೆರೆ ಆಶ್ರಯ ಆಗಿತ್ತು. ಈ ವಿಡಿಯೋ ನೋಡ್ತಿದ್ದೀರಲ್ಲ, ಇದು ಯಾವ ಕೆರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಕೂಡ ಹೊಸ ಕೆರೆ ಹಳ್ಳಿಯ ಕೆರೆನೇ. ಆದರೆ ಇವತ್ತು ಕಸ ಎಸೆಯೋ ತೊಟ್ಟಿ ಮಾಡ್ಕೊಂಡಿದ್ದಾರೆ. ಒಂದು ಟೈಮಲ್ಲಿ ಕುಡಿಯೋಕೆ ಬಳಸ್ತಿದ್ದ ನೀರನ್ನು ಇವತ್ತು ಮುಟ್ಟೋಕ್ಕೂ ಆಗಲ್ಲ. ಕಸ ಎಷ್ಟು ಈ ಕೆರೆನ ಈ ಪರಿಸ್ಥಿತಿಗೆ ತಂದುಬಿಟ್ಟಿದ್ದೀವಿ. ನಾವೇನು ಮನುಷ್ಯರಲ್ವಾ, ಸ್ವಲ್ಪ ಬುದ್ಧಿ ಇದೆ, ಅದಕ್ಕೆ ಕೆರೆ ಹತ್ರ ಕೂಡ ಹೋಗಲ್ಲ. ಕಸ ಎಸಿಬೇಕಾದ್ರೂ ಕೂಡ ದೂರ ನಿಂತ್ಕೊಂಡು ಎಸೆದು ಬಿಡ್ತೀವಿ. ಇನ್ನು ಕುಡಿಯೋ ನೀರಿನ ವಿಚಾರಕ್ಕೆ ಬಂದರೆ ಈ ಕೆರೆ ನೀರಿನ ಕುಡಿಯೋಕೆ ನಾವೇನು ಪ್ರಾಣಿಗಳ? ವಾಟರ್ ಫಿಲ್ಟ್ರೇಷನ್ ಹಾಕ್ಸ್ಕೊತೀವಿ, ಇಲ್ಲ ದುಡ್ಡು ಕೊಟ್ಟು ತಗೊಬರ್ತೀವಿ. ಆದರೆ ಈ ಮೂಕು ಪ್ರಾಣಿಗಳು ಏನು ಮಾಡಬೇಕು? ಇದೇ ನೀರನ್ನು ನಂಬ್ಕೊಂಡು ಬಂದಿದ್ದಾವೆ ಪಾಪ. ಇದೇ ಕೊಳಚೆ ನೀರನ್ನು ಕುಡಿಬೇಕು. ಯಾಕೆಂದರೆ ಅವನಿಗೆ ಹೇಳೋರು ಕೇಳೋರು ಯಾರು ಇಲ್ವಲ್ಲ, ಅವು ಕೂಡ ಮಾತಾಡಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ. ಒಂದು ಟೈಮಲ್ಲಿ ಅಂತರ್ಜಲ ಮಟ್ಟನ ಹೆಚ್ಚಿಸ್ತಿದ್ದ ಈ ಕೆರೆ ಇವತ್ತು ತನ್ನನ್ನು ತಾನೇ ಉಳಿಸ್ಕೊಳ್ಳೋಕ್ಕೆ ಹೋರಾಡ್ತಿದೆ. ನೀರಿನ ಗುಣಮಟ್ಟ ಕಡಿಮೆ ಆಗಿ ಸ್ವಲ್ಪನೇ ಕಳೆ ಬೆಳ್ಕೊತದೆ. ಇದ್ರ ಸುತ್ತಮುತ್ತ ಸಿಟಿಯನ್ನು ಬೆಳೀತದೆ. ಆದರೆ ಕೆರೆನ ಸ್ವಲ್ಪನೇ ತಿನ್ಕೊತಿದ್ದಾರೆ. ಒಂದು ಟೈಮಲ್ಲಿ 59 ಎಕರೆ ಇದ್ದ ಈ ಕೆರೆ, ನೀವು ನಂಬ್ತಿರೋ ಇಲ್ವೋ, ಇವತ್ತು 52 ಎಕರೆ ಆಗಿದೆ. ಈ ಕೆರೆ ಈ ಪರಿಸ್ಥಿತಿ ಬರೋಕ್ಕೆ ಕಾರಣ ಯಾರು? ಇದರಲ್ಲಿ ಸರ್ಕಾರದ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ನಮ್ಮದು ಕೂಡ ಇದೆ. ಕೆಲವರು ಈ ಕೆರೆನ ಉಳಿಸ್ಕೋಬೇಕು ಅಂತ ಹೋರಾಡ್ತಿದ್ರೆ, ಇನ್ನು ಕೆಲವರು ಅದೇ ಕೆರೆಗೆ ಕಸ ತಂದು ತುಂಬ್ತವ್ರೆ. ಆಯಿತು, ಇಷ್ಟೆಲ್ಲ ಆಗ್ತಿದೆ. ಇವಾಗ ಸ್ವಲ್ಪ ಹೊತ್ತು ನಮ್ಮ ಜನಗಳನ್ನು ಸೈಡಿಗೆ ಇಟ್ಟರೋಣ. ಇಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತಿದೆ? 2017 BDAಯಿಂದ ಈ ಕೆರೆ ಜೊತೆ ಇನ್ನೂ ಹಲವು ಕೆರೆಗಳು ಸೇರಿ ಅದರ ಅಭಿವೃದ್ಧಿಗಂತ 9.4 ಕೋಟಿ ಸ್ಯಾಂಕ್ಷನ್ ಮಾಡ್ತು. ಹೂಳು ತೆಗೆಯೋ ಕೆಲಸ ಕೂಡ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳು ಕೂಡ ನಡೆದ್ವು. ಇದನ್ನೆಲ್ಲ ನೋಡಿ ಅಲ್ಲಿನ ಜನ ಖುಷಿಪಟ್ಟರು. ಆದರೆ ಅದು ಕೆಲವು ದಿನಗಳು ಮಾತ್ರ. ಆ ಕೆಲಸ ಅಲ್ಲಿಗೆ ನಿಂತೋಯ್ತು. 2023 ಕೆರೆ ಅಭಿವೃದ್ಧಿ ಮಾಡೋಕ್ಕೆ ಬಂದ ಸರ್ಕಾರನೇ ಆ ಕೆರೆ ಮಧ್ಯೆ ರಸ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ.
ಇದು ಕೇವಲ ಅಭಿವೃದ್ಧಿಗೋಸ್ಕರ ಮಾಡ್ತಿರೋ ಟೆಂಪ್ರವರಿ ರೋಡ್ ಅಂತ BBMP ಅವರು ಹೇಳ್ತಾರೆ. ಆದರೆ ಅವತ್ತು ಅಲ್ಲಿನ ಜನ ಅದನ್ನೆಲ್ಲ ಕೇಳಿಕೊಂಡು ಸುಮ್ಮನೆ ಕೂರಲಿಲ್ಲ. ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡ್ತಾರೆ. BBMP ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ತಾರೆ. ಕ್ರಮ ತಗೊಂಡು ಅದರಲ್ಲಿ ಇಬ್ಬರನ್ನ ಸಸ್ಪೆಂಡ್ ಆಗೋಂಗೆ ಮಾಡಿ ಆ ರಸ್ತೆನ ಅಲ್ಲಿಗೆ ನಿಲ್ಲಿಸ್ತಾರೆ. ಅದೇ ಕೊನೆ. ಮತ್ತೆ ಅಲ್ಲಿ ಯಾವ ಕೆಲಸ ಕೂಡ ನಡೆದಿಲ್ಲ. ಹಾಗೇಗಿತ್ತ ಕೆರೆ ಅದೇ ರೀತಿ ಕೊಳಚೆಯಾಗೆ ಉಳ್ಕೊಂಡಿದೆ. ಅಲ್ಲಿನ ಜನ ಅಧಿಕಾರಿಗಳ ಹತ್ರ ಹೋಗಿ ಮನವಿ ಕೊಡೋದು, ಅವ್ರು ಬಂದು ನೋಡ್ಕೊಂಡು ಹೋಗೋದು. ಅದನ್ನು ಬಿಟ್ಟು ಇಲ್ಲಿವರೆಗೂ ಅದರಿಂದ ಮುಂದೆ 1 ಇಂಚು ಕೂಡ ಕದಲಿಲ್ಲ. ಮಾತೆತ್ತಿದ್ರೆ ಕೋಟಿ ಕೋಟಿ ಯೋಜನೆ ಅಂತ ಮಾತಾಡ್ತಾರೆ. ಆದರೆ ಆ ಕೋಟಿ ಬಳಸಿದ್ರು ಇನ್ನೂ ಈ ಕೆರೆ ಯಾಕೆ ಈ ಸ್ಥಿತಿಲಿದೆ, ಇದನ್ನು ಕೇಳೋರು ಯಾರೂ ಇಲ್ಲ. ನಾವೆಲ್ಲ ಅಂದ್ಕೊಳ್ಳೋದು ಒಂದೇ, ನಮಗೆ ಯಾಕೆ ಬೇಕು? ಯಾರೋ ಕೆರೆ ಒತ್ತಿಸ್ಕೊಂಡು ಬಿಲ್ಡಿಂಗ್ ಕಟ್ಸಿದ್ನಾ, ಯಾರೋ ದೊಡ್ಡವನು, ನಮಗೆ ಯಾಕೆ ಬೇಕು? ಇನ್ನೊಬ್ಬ ಯಾರೋ ಕಸ ತಂದು ಆಗ್ದ, ನಮಗೆ ಯಾಕೆ ಬೇಕು? 9 ಕೋಟಿ ಯೋಜನೆ ಅಂತ ಹೇಳ್ತಾರೆ, ಏನೋ ಮಾಡ್ತಾರೆ, ಸರಿ, ನಮಗೆ ಯಾಕೆ ಬೇಕು? ಆ ಯೋಜನೆ ಮಧ್ಯದಲ್ಲೇ ನಿಂತೋಗುತ್ತೆ. ಸರಿ ಆಯಿತು, ಏನೋ ಮಾಡ್ತಾರೆ, ನಮ್ಗೆ ಯಾಕೆ ಬೇಕು? ಯಾವತ್ತಾದರೂ ಒಂದು ದಿನ ಪ್ರಶ್ನೆ ಮಾಡಿದರೆ ಅವನು ಬಿಲ್ಡಿಂಗ್ ಇನ್ನೊಂದ್ಸಲಿ ಕಟ್ತಾ ಇದ್ನ, ಅಲ್ಲಿ ಇನ್ನೊಬ್ಬ ಕಸ ತಂದು ಆಗ್ತಾ ಇದ್ನ? ಅದೇ 9 ಕೋಟಿಲಿ ಇವತ್ತು ಆ ಕೆರೆ ಶುದ್ಧ ಆಗಿ ಕುಡಿಯೋ ಥರ ಆಗಿರ್ತಿತ್ತು. ಈ ಹಣ ಯಾರೋ ಒಬ್ಬ ವ್ಯಕ್ತಿಗೆ ಸೇರೋ ಹಣ ಅಲ್ಲ, ಇದೆಲ್ಲ ನಾವು ಕಟ್ಟೋ ಟ್ಯಾಕ್ಸ್ ಹಣ. ಮಾತಾಡಬೇಕು. ನಮ್ಮ ಹಕ್ಕಿನ ಬಗ್ಗೆ ಮಾತಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಕೆಲವು ಟೈಮು ಮಾತಾಡ್ದಲ್ಲೇ ಸುಮ್ಮನೆ ಇರೋದೇ ದೊಡ್ಡ ತಪ್ಪಾಗ್ಬಿಡುತ್ತೆ. ಈ ಕೆರೆ ನೀರನ್ನು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ಬೋರ್ಡ್ ಹಾಕ್ತಾರೆ, ಆರ್ಟಿಕಲಲ್ಲಿ ಬರೀತಾರೆ. ಅದ್ರ ಬದಲು ಆ ಕೆರೆನ ಶುದ್ಧಗೊಳಿಸೋಕೆ ಏನು ಕ್ರಮ ತಗೊಂಡಿದ್ದಿದ್ರೆ ಇವತ್ತು ಆ ಕೆರೆ ಈಗಿರ್ತೈತಾ? ನಾವು ಮಾತಾಡಬೇಕು, ಪ್ರಶ್ನೆ ಮಾಡಬೇಕು. ಯಾಕೆ ಅಂದರೆ ಇದು ನಮ್ಮ ಜಾಗ, ನಮ್ಮ ಜವಾಬ್ದಾರಿ. ನಾವು ಬದಲಾದರೆ ಎಲ್ಲ ನಿಧಾನವಾಗಿ ಬದಲಾಗುತ್ತೆ. ಹೊರಗಡೆಯಿಂದ ಬಂದವರನ್ನ ಬಿಟ್ಟಾಕಿ, ಅವ್ರು ಇವತ್ತು ಇಲ್ಲಿರ್ತಾರೆ, ನಾಳೆ ಇನ್ನೊಂದು ಕಡೆ ತಿಂತಾರೆ, ಗಲೀಜು ಸುರಿದು ಹೋಗ್ತಾರೆ. ಆದರೆ ಜೀವ ಹೋಗೋವರೆಗೂ ಇರೋರು ನಾವು, ಇಲ್ಲಿನ ಕನ್ನಡಿಗರು. ಇದು ಕೆಲವು ಜನರಿಗೆ ಸಣ್ಣ ವಿಷಯ ಇರ್ಬೋದು, ಇನ್ನು ಹೊರಗಡೆಯಿಂದ ಬಂದವರಿಗೆ ಬೇಡದಲ್ಲೇ ಇರ್ಬೋದು. ಆದರೆ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಜೀವನ ನಡೆಸೋ ನಮಗೆ ಈ ಕೆರೆಗಳೇ ಭವಿಷ್ಯ. ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವು ನಮ್ಮ ಮಕ್ಕಳಿಗೆ ಇದು ಸರ್ಕಾರದ ಆಸ್ತಿ ಅಲ್ಲ, ನಮ್ಮ ಆಸ್ತಿ ಅಂತ ಕಲಿಸ್ಬೇಕು. ಸರ್ಕಾರ ತನ್ನ ಕರ್ತವ್ಯನ ಮಾಡಬೇಕು, ಜನರು ತಮ್ಮ ಜವಾಬ್ದಾರಿನ ನಿಭಾಯಿಸ್ಬೇಕು. ಇವೆರಡು ಒಂದಾದರೆ ಮಾತ್ರ ಹೊಸ ಕೆರೆಹಳ್ಳಿ ಕೆರೆಗೆ ಮತ್ತೆ ಜೀವ ಬರ್ಬೋದು. ಇಲ್ಲ ಅಂದರೆ ಇನ್ನು ಕೆಲವು ವರ್ಷಗಳಲ್ಲಿ ಈ ಕೆರೆ ಕಥೆನೂ ಒಂದಾನೊಂದು ಕಾಲದಲ್ಲಿ ಈ ಕೆರೆ ಇತ್ತು ಅಂತ ಹೇಳೋ ಪರಿಸ್ಥಿತಿಗೆ ಬರ್ಬೋದು. ಈ ಕೆರೆನ ಜೀವಂತವಾಗಿಡೋದು ಅಥವಾ ಮಣ್ಣಲ್ಲಿ ಮಣ್ಣಾಗೋ ಥರ ಮಾಡೋದು, ಈ ಎರಡು ನಿರ್ಧಾರ ಇರೋದು ನಮ್ಮ ಕೈಯಲ್ಲೇ. ಇದು ಕೇವಲ ಈ ಒಂದು ಕೆರೆ ಪರಿಸ್ಥಿತಿ ಅಲ್ಲ, ಈ ಥರ ಹಲವಾರು ಕೆರೆಗಳು ನಮ್ಮ ಬೆಂಗಳೂರಲ್ಲಿದೆ. ನಿಮಗೇನಾದರೂ ಈ ಥರ ಕೆರೆಗಳ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದೆ ಬರೋ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.